ಡೆಂಗ್ಯೂ ಜ್ವರ ಅಂದರೆ ಎಲ್ಲರೂ ಹೆದರ್ಕೋತಾರೆ. ವೈದ್ಯರು ಕೂಡ ನಾವು ಹೆದರ್ತೀವಿ ಡೆಂಗ್ಯೂ ಜ್ವರಗೆ. ಯಾಕಂದರೆ ಅಡ್ಮಿಟ್ ಆಗಿದ್ದ ಶಾಲೆಗೆ ಹೋಗಿದ್ದ ಮಗು ಸಂಜೆ ಹೊತ್ತಿಗೆ ಸೀರಿಯಸ್ ಆಗುತ್ತೆ. ನೆಕ್ಸ್ಟ್ ಡೇ ಪ್ಲೇಟ್ಲೆಟ್ ಕೌಂಟು 20,000ಕ್ಕೆ ಬರುತ್ತೆ. ಈ ಸೊಳ್ಳೆಯ ವಿಶೇಷತೆ ಏನಂದರೆ ಇದನ್ನು ನಾವು ಟೈಗರ್ ಮಸ್ಕಿಟೋ ಅಂತೀವಿ. ಯಾಕಂದರೆ ಈ ಸೊಳ್ಳೆಯನ್ನು ನೀವು ನೋಡಿದರೆ ಹತ್ತಿರದಿಂದ ಮೈ ಮೇಲೆ ಈ ಟೈಗರ್ಸ್ಗೆ ಸ್ಟ್ರೈಪ್ಸ್ ಇರುತ್ತಲ್ಲ ಆ ಥರ ಕಾಣುತ್ತೆ. ಕೂತಿದ್ದಾಗೆ ನಿಮ್ಮ ಹಿಂದ್ಗಡೆಯಿಂದ ಬಂದು ಕಾಲಿಗೆ ಕಚ್ಚುತ್ತೆ, ಮೊಣಕಾಯಿ ಹಿಂದೆಗಡೆ ಕಚ್ಚುತ್ತೆ. ಇದು ಯಾಕೆ ಇಂಪಾರ್ಟೆಂಟ್ ಅಂದರೆ ದಯವಿಟ್ಟು ನಿಮ್ಮ ಮಕ್ಕಳಿಗೆ ಚಡ್ಡಿ ಹಾಕಿ ಕಳಿಸ್ಬೇಡಿ, ಫುಲ್ ಪ್ಯಾಂಟ್ ಹಾಕಿ. ಮನುಷ್ಯನಿಗೆ ರಕ್ತಸ್ರಾವ ಆದಾಗೆ, ಆರ್ಟ್ರಿ ಅಥವಾ ವೇನ್ ಕಟ್ ಆದಾಗೆ ಅಥವಾ ತೂತು ಬಿದ್ದಾಗೆ ಅದನ್ನು ಸೀಲ್ ಮಾಡೋದೇ ಈ ಪ್ಲೇಟ್ಲೆಟ್ಸು. ಇಲ್ಲದ್ರೆ ಕಂಟಿನ್ಯೂಸ್ ಬ್ಲೀಡಿಂಗ್ ಆಗ್ತಾನೆ ಇರುತ್ತೆ. ಬ್ಲೀಡಿಂಗ್ ಸ್ಟಾಪ್ ಆಗಬೇಕಂದ್ರೆ ಬ್ಲಡ್ ಕ್ಲಾಟ್ ಆಗಬೇಕು. ನಮಸ್ಕಾರ, ಡಾಕ್ಟರ್ ಆಂಜನಪ್ಪ. ಜ್ವರ ಇವತ್ತಿನ ನಿನ್ನೆಯ ಕಾಯಿಲೆಯಲ್ಲ, ಅದು ಆ್ಯಕ್ಚುಲಿ ಕಾಯಿಲೆ ಅಲ್ಲ. ಜ್ವರ ಅಂದರೆ ಒಂದು ರೋಗ ಲಕ್ಷಣ. ಮನುಷ್ಯನ ಬಾಡಿ ಟೆಂಪ್ರೇಚರು ನಾರ್ಮಲ್ಗಿಂತಲೂ ಜಾಸ್ತಿ ಆದಾಗ 98.8 ಮೇಲೆ ಹೋದಾಗ ಅದನ್ನು ಜ್ವರ ಅಂತಾರೆ. ಯಾಕೆ ಜ್ವರ ಬರುತ್ತೆ ಅಂದರೆ ಇದು ನಮ್ಮ ದೇಹದ ರಿಯಾಕ್ಷನ್. ಯಾವುದೇ ಒಂದು ಫಾರಿನ್ ಬಾಡಿ ನಮ್ಮ ದೇಹದೊಳಕ್ಕೆ ಹೋದರೆ, ವೈರಸ್ ಆಗಲಿ ಬ್ಯಾಕ್ಟೀರಿಯಾ ಆಗಲಿ ಬೇರೆ ಏನಾದರೂ ಆದರೂ ಕೂಡ ನಮಗೆ ದೇಹ ಅದಕ್ಕೆ ರಿಯಾಕ್ಟ್ ಮಾಡುತ್ತೆ, ಆಗ ಜ್ವರ ಬರುತ್ತೆ. ಅದರೊಳಗಾಗಿ ಅನೇಕ ಜ್ವರಗಳು ನೀವು ಕೇಳಿರ್ತೀರಿ. ಮಲೇರಿಯಾ ಜ್ವರ, ಟೈಫಾಯ್ಡ್ ಜ್ವರ, ವೈರಲ್ ಜ್ವರ. ಆದರೆ ಇವತ್ತು ಡೆಂಗ್ಯೂ ಜ್ವರ ಅಂದರೆ ಎಲ್ಲರೂ ಹೆದರ್ಕೋತಾರೆ. ವೈದ್ಯರು ಕೂಡ ನಾವು ಹೆದರ್ತೀವಿ ಡೆಂಗ್ಯೂ ಜ್ವರಗೆ. ಯಾಕಂದರೆ ಇವತ್ತು ಅಡ್ಮಿಟ್ ಆಗಿದ್ದ ಶಾಲೆಗೆ ಹೋಗಿದ್ದ ಮಗು ಸಂಜೆ ಹೊತ್ತಿಗೆ ಸೀರಿಯಸ್ ಆಗುತ್ತೆ. ನೆಕ್ಸ್ಟ್ ಡೇ ಪ್ಲೇಟ್ಲೆಟ್ ಕೌಂಟು 20,000ಕ್ಕೆ ಬರುತ್ತೆ. ಅಲ್ಟಿಮೇಟ್ಲಿ ಡೆಂಗ್ಯೂ ಶಾಕ್ ಆಗಿ ಸತ್ತೋಗ್ಬಿಡುತ್ತೆ. ಆದ್ದರಿಂದ ಈ ಡೆಂಗ್ಯೂ ಜ್ವರ ಅಂದರೆ ಏನು, ಯಾಕೆ ಇಷ್ಟೊಂದು ಅದ್ರ ಬಗ್ಗೆ ಜನಗಳಿಗೆ ಹೆದರಿಕೆ, ಇದ್ರ ಬಗ್ಗೆ ನಿಮಗೆ ಭಾಳ ಸರಳವಾಗಿದೆ. ಆ್ಯಕ್ಚುಲಿ ಈ ಜ್ವರ ನಾನು MBBS ಹೋದ ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಬಳ್ಳಾರಿ 1975 ಆ ಟೈಮ್ನಾಗ ಇರಲಿಲ್ಲ. ಇದೊಂದು ಸೊಳ್ಳೆಯಿಂದ ಬರತಕ್ಕಂಥ ಹರಡತಕ್ಕಂಥ ಜ್ವರ. ಡೆಂಗ್ಯೂ ಜ್ವರ ಅಂದರೆ ಸೊಳ್ಳೆ ಕಡಿಯೋದ್ರಿಂದ ಬರುತ್ತೆ. ನೋಡಿ, ಈ ಸೊಳ್ಳೆ ಕಡಿಯೋದ್ರಿಂದ ಬರೋ ಜ್ವರ ಮಲೇರಿಯಾ ಜ್ವರ. ಅದನ್ನು ಬಹಳ ವರ್ಷಗಳಿಂದಲೂ ಕೂಡ ಅದಕ್ಕೆ ನಮಗೆ ಅದರ ಬಗ್ಗೆ ಅನುಭವ ಇದೆ, ಟ್ರೀಟ್ಮೆಂಟು ಇತ್ತು. ಆದರೆ ಡೆಂಗ್ಯೂ ಜ್ವರ ಹೊಸದಾಗಿ ಬಂದಂಥ ಜ್ವರ. ನೋಡಿ, ಡೆಂಗ್ಯೂ ತರುವಂಥ ಸೊಳ್ಳೆಗೂ ಈ ಮಲೇರಿಯಾ ತರುವಂಥ ಸೊಳ್ಳೆಗೂ ವ್ಯತ್ಯಾಸ ಏನಂದರೆ ಅನಾಫಿಲಿಸ್ ಮಸ್ಕಿಟೋ ರಾತ್ರಿ ಹೊತ್ತು, ಫೀಮೇಲ್ ಅನಾಫಿಲಿಸ್ ಮಸ್ಕಿಟೋ ರಾತ್ರಿ ಹೊತ್ತು ಕಚ್ಚುತ್ತೆ. ಅದು ತನ್ನ ಜೀವನವನ್ನು ಮನೆ ಸುತ್ತು ನೀವು ಮೋರಿಗಳಲ್ಲಿ ಅಲ್ಲಿ ಇಲ್ಲಿ ಮೊಟ್ಟೆ ಇಡುತ್ತೆ. ಅಲ್ಲಿ ಅದರ ಉತ್ಪತ್ತಿ ಆಗ್ತವೆ. ಆ ಸೊಳ್ಳೆಗಳು ಒಂದಿನೊಂದಕ್ಕೆ ಮಲ್ಟಿಪಲೈ ಆಗ್ತವೆ. ಈ ಸೊಳ್ಳೆಗಳು ರಾತ್ರಿ ಕಚ್ಚುತ್ತವೆ. ಅದಕ್ಕೆ ಬಹಳ ವರ್ಷಗಳಿಂದಲೂ ಜನಗಳು ಸೊಳ್ಳೆ ಪರದೆ ಹಾಕ್ಕೊಂಡು ಮಲ್ಕೋತಾರೆ. ಅದರಿಂದ ಒಂದು ಪ್ರೊಟೆಕ್ಷನ್ ಸಿಗುತ್ತೆ ಅಂತ. ಅಲ್ಲಿಗೂ ಜ್ವರ ಬಂತು ಅಂದರೆ ಮಲೇರಿಯಲ್ ಡ್ರಗ್ಸ್ ಇದ್ದಾವೆ. ಆ ಜ್ವರ ಕಂಡುಹಿಡಿಯೋದು ಈಸಿ. ಒಂದು ಮಲೇರಿಯಲ್ ಸ್ಮಿಯರ್ ಅಂತೀವಿ ನಾವು, ಮಲೇರಿಯಲ್ ಸ್ಮಿಯರ್. ಆ ರಕ್ತ ಒಂದು ತೊಟ್ಟು ತೊಗೊಂಡು ಸ್ಮಿಯರ್ ಮಾಡ್ತಾರೆ. ಇದನ್ನು ಪ್ರೈಮರಿ ಹೆಲ್ತ್ ಸೆಂಟರ್ನಲ್ಲಿ ಅನೇಕ ಹೆಲ್ತ್ ವರ್ಕರ್ಸ್ಗೆ ಅದು ಹೆಂಗೆ ಮಾಡೋದು ಅಂತ ಗೊತ್ತಿರುತ್ತೆ, ಕಂಡುಹಿಡಿತಾರೆ. ಮಲೇರಿಯಲ್ ಡ್ರಗ್ಸ್ ಇದ್ದಾವೆ, ಕ್ವಿನಲಿನ್ ಗ್ರೂಪ್ಸ್ ಆಫ್ ಡ್ರಗ್ಸ್ ಅಂತೀವಿ ನಾವು. ಆದರೆ ನಾನು ಇವತ್ತು ಮಾತನಾಡ್ತಿರ್ಬೋದು ಡೆಂಗ್ಯೂ ಜ್ವರದ ಬಗ್ಗೆ. ಈ ಡೆಂಗ್ಯೂ ಜ್ವರದ ವಿಶೇಷ ಏನಂದರೆ ಇದು ಹಗಲು ಕಚ್ಚುವ ಸೊಳ್ಳೆಯಿಂದ ಬರುವಂತಹ ಜ್ವರ. ಈ ಸೊಳ್ಳೆಯ ವಿಶೇಷತೆ ಏನಂದರೆ ಇದನ್ನು ನಾವು ಟೈಗರ್ ಮಸ್ಕಿಟೋ ಅಂತೀವಿ. ಯಾಕಂದರೆ ಈ ಸೊಳ್ಳೆಯನ್ನು ನೀವು ನೋಡಿದರೆ ಹತ್ತಿರದಿಂದ ಮೈ ಮೇಲೆ ಈ ಟೈಗರ್ಸ್ಗೆ ಸ್ಟ್ರೈಪ್ಸ್ ಇರುತ್ತಲ್ಲ ಆ ಥರ ಕಾಣುತ್ತೆ. ಅದಕ್ಕೆ ಇದನ್ನು ಟೈಗರ್ ಮಸ್ಕಿಟೋ ಅಂತೀವಿ ನಾವು. ಈಡೀಸ್ ಮಸ್ಕಿಟೋ, ಈಡೀಸ್ ಈಜಿಪ್ಷಿಯೆ ಅಂತೀವಿ ನಾವು ಇದನ್ನು, ಈ ಮಸ್ಕಿಟೋನ ಆ ಪರ್ಟಿಕ್ಯುಲರ್ ನೇಮು. ಇದು ಈ ಮಳೆಗಾಲದಲ್ಲಿ, ಚಳಿಗಾಲದಲ್ಲಿ, ಅದರೊಳಗಾಗಿ ಸೋನೆ ಮಳೆ, ಈ ಮಳೆ ಬಂದಾಗ ನಿಮ್ಮ ಮಳೆ ನಿಂತು ಹೋಗುತ್ತೆ. ಆದರೆ ಮನೆ ಸುತ್ತಿರತಕ್ಕಂಥ ಚಿಪ್ಪುಗಳಲ್ಲಿ, ಬಕೆಟ್ಗಳಲ್ಲಿ, ಪಾತ್ರೆಗಳಲ್ಲಿ, ನಿಮ್ಮ ಮನೆ ರೋಡ್ನಾಗ ಇವತ್ತು ಎಲ್ಲ ಕಡೆ ರೋಡ್ಗಳು ಗುಂಡಿ ಬಿದ್ದಿದ್ದಾವೆ ಅಂತಾರೆ. ಈ ಗುಂಡಿಯಲ್ಲಿರುವ ನೀರಿನಲ್ಲಿ ಈ ಮಸ್ಕಿಟೋ ಮೊಟ್ಟೆ ಇಡುತ್ತೆ. ಅಂದರೆ ನಾಜೂಕು ನೀರಿನಲ್ಲಿ, ಇದು ಗಲೀಜು ನೀರಿನಲ್ಲಿ ಮೊಟ್ಟೆ ಇಡೋದಿಲ್ಲ. ಸೊ ನೀವು ಮನೆ ಮುಂದೆ ಇರೋ ಗಾರ್ಡನ್ನಲ್ಲಿ, ಹೂವಿನ ಕುಂಡಗಳಲ್ಲಿ ನಿಂತಿರೋ ನೀರಿನಲ್ಲಿ ಮೊಟ್ಟೆ ಇಡುತ್ತೆ. ಇದು ಭಾಳ ಇಂಪಾರ್ಟೆಂಟ್. ಯಾಕಂದರೆ ನಿಮಗೆ ಇದನ್ನು ಪ್ರಿವೆಂಟ್ ಮಾಡಬೇಕು ಅಂದರೆ, ಈ ಸೊಳ್ಳೆನ ಬ್ರೀಡಿಂಗನ್ನು ತಪ್ಪಿಸ್ಬೇಕು ಅಂದರೆ ನಿಮ್ಮ ಮನೆ ಸುತ್ತಮುತ್ತ ಇರೋ ಚಿಪ್ನಲ್ಲಿರೋ ನೀರು,
ಟ್ಯೂಬ್ನಲ್ಲಿರೋ ನೀರುಗಳನ್ನ ದಯವಿಟ್ಟು ಖಾಲಿ ಮಾಡಬೇಕು ಮಳೆ ಆದ ನಂತರ. ಈ ಮಸ್ಕಿಟೋ ಒಂದು ಪ್ರಾಬ್ಲಮ್ ಏನಂದರೆ ಹಗಲೊತ್ತು ಕಚ್ಚುವ ಸೊಳ್ಳೆ. ಹಗಲೊತ್ತು ಅಂದರೆ ನೀವು ಮಸ್ಕಿಟೋ ಕರ್ಟನ್ ಹಾಕ್ಕೊಂಡು ಓಡಾಡೋಕ್ಕಾಗಲ್ಲ. ಅದರೊಳಗಾಗಿ ನೀವು ಯಾವುದೇ ಒಂದು ಕಾರ್ಯಕ್ರಮದಲ್ಲಿ ಕೂತಿದ್ದಾಗ, ಪರ್ಟಿಕ್ಯುಲರ್ ಶಾಲೆಗಳಲ್ಲಿ ಅನ್ಫಾರ್ಚುನೇಟ್ಲಿ ಶಾಲೆಯ ಪಕ್ಕದಲ್ಲೇ ಗದ್ದೆಗಳು ಇರ್ತವೆ, ಆ ಗದ್ದೆ ನೀರಿನಲ್ಲೂ ಕೂಡ ಈ ಮಸ್ಕಿಟೋ ಮೊಟ್ಟೆ ಇಟ್ಟು ತನ್ನ ಮರಿಗಳನ್ನ ಮಾಡ್ಕೊಳ್ತಾ ಇರುತ್ತೆ. ನೀವು ಕೂತಿದ್ದಾಗ ನಿಮ್ಮ ಹಿಂದುಗಡೆಯಿಂದ ಬಂದು ಕಾಲಿಗೆ ಕಚ್ಚುತ್ತೆ, ಮೊಣಕಾಯಿ ಹಿಂದುಗಡೆ ಕಚ್ಚುತ್ತೆ. ಇದು ಯಾಕೆ ಇಂಪಾರ್ಟೆಂಟ್ ಅಂದರೆ ದಯವಿಟ್ಟು ನಿಮ್ಮ ಮಕ್ಕಳಿಗೆ ಚಡ್ಡಿ ಹಾಕಿ ಕಳಿಸ್ಬೇಡಿ, ಫುಲ್ ಪ್ಯಾಂಟ್ ಹಾಕ್ಬಿಟ್ಟು ಕಳಿಸ್ಬೇಕು, ಸಾಕ್ಸ್ ಹಾಕಿ ಕಳಿಸ್ಬೇಕು, ನೀವು ಫುಲ್ ಸ್ಲೀವ್ ಶರ್ಟ್ ಹಾಕಬೇಕು. ಇಲ್ಲಾಂದರೆ ಮಸ್ಕಿಟೋ ಹಿಂದುಗಡೆಯಿಂದ ಬಂದು ಕಚ್ಚುತ್ತೆ. ನೀವು ಕಚ್ಚಿದ ಮೇಲೆ ನಿಮ್ಗೆ ಗೊತ್ತಾಗೋದು. ಅದರಿಂದ ಅದು ನಾನು ಭಾಳ ಸಾರಿ ಹೇಳ್ತೀನಿ, ಡೆಂಗ್ಯೂ ಜ್ವರ ದ ಮೋಸ್ಟ್ ಡೇಂಜರಸ್ ಫೀವರ್. ಯಾಕಂದರೆ ಇದರಲ್ಲಿ ಸಾವು ನೋವು ಯಾಕಾಗುತ್ತೆ ಅಂದರೆ ಪೇಷಂಟ್ ಅಡ್ಮಿಟ್ ಆದಮೇಲೆ ಯಾವುದೇ ಜ್ವರಕ್ಕೆ ನಮ್ಮಲ್ಲಿರುವ ಟ್ರೀಟ್ಮೆಂಟ್ ಅಂದರೆ ಪ್ಯಾರಾಸಿಟಮಾಲ್. ಮಕ್ಕಳಿಗೆ ಜ್ವರ ಬಂದಾಗ ನಾವು ಹೇಳಿರ್ತೀವಿ ಮನೆಯಲ್ಲಿ ಪ್ಯಾರಾಸಿಟಮಾಲ್ ಇಟ್ಕೊಂಡಿರಿ, ಕ್ರೋಸಿನ್ ಅಂತಿರಲ್ಲ, ಆ ಥರ ಔಷಧಿ ಜ್ವರ ಮಾತ್ರ ಕಡಿಮೆ ಮಾಡುತ್ತೆ, ಇದು ಕಾಯಿಲೆನೂ ವಾಸಿ ಮಾಡಲ್ಲ. ಅದನ್ನು ನಾವು ಚೆನ್ನಾಗಿ ತಿಳಿದಿರಬೇಕು. ಸೊ ಇದರಲ್ಲಿ ನಮಗೆ ಆ ಮಸ್ಕಿಟೋ ಕಡಿದು ಆ ಪರ್ಟಿಕ್ಯುಲರ್ ವೈರಸ್ ನಮ್ಮ ದೇಹದಲ್ಲಿ ಇದ್ದರೆ ಅದು ನಮ್ಮ WBCsನ ಅದರೊಳಗಾಗಿ ಪ್ಲೇಟ್ಲೆಟ್ಸ್ನ ಕಡಿಮೆ ಮಾಡ್ತಾ ಬರುತ್ತೆ, ಸಾಯಿಸುತ್ತೆ ಪ್ಲೇಟ್ಲೆಟ್ಸ್ನ. ನಮ್ಮ ದೇಹದಲ್ಲಿ 2 ಲಕ್ಷದಿಂದ 3 ಲಕ್ಷದವರೆಗೂ ಪ್ಲೇಟ್ಲೆಟ್ಸ್, ಬಿಳಿ ರಕ್ತ ಕಣಗಳಲ್ಲಿ ಪ್ಲೇಟ್ಲೆಟ್ಸ್ ಸಣ್ಣ ಕಣ ಇರ್ತವೆ, ಅದು ಕಡಿಮೆ ಆಗ್ತಾ ಬರುತ್ತೆ. ಅದು ಯಾಕೆ ಇಂಪಾರ್ಟೆಂಟ್ ಅಂದರೆ ಒಬ್ಬ ಮನುಷ್ಯನಿಗೆ ರಕ್ತಸ್ರಾವ ಆದಾಗೆ, ಆರ್ಟ್ರಿ ಅಥವಾ ವೇನ್ ಕಟ್ ಆದಾಗೆ ಅಥವಾ ತೂತು ಬಿದ್ದಾಗೆ ಅದನ್ನು ಸೀಲ್ ಮಾಡೋದೇ ಈ ಪ್ಲೇಟ್ಲೆಟ್ಸು. ಇಲ್ಲದ್ರೆ ಕಂಟಿನ್ಯೂಸ್ ಬ್ಲೀಡಿಂಗ್ ಆಗ್ತಾನೆ ಇರುತ್ತೆ. ಬ್ಲೀಡಿಂಗ್ ಸ್ಟಾಪ್ ಆಗಬೇಕಂದ್ರೆ ಬ್ಲಡ್ ಕ್ಲಾಟ್ ಆಗಬೇಕು. ಈ ಕ್ಲಾಟಿಂಗ್ಗೆ ಭಾಳ ಇಂಪಾರ್ಟೆಂಟ್ ಅಂದರೆ ಪ್ಲೇಟ್ಲೆಟ್ಟು. ಈ ಪ್ಲೇಟ್ಲೆಟ್ ಕಡಿಮೆ ಆದಾಗ ಬ್ಲಡ್ ಕ್ಲಾಟ್ ಆಗಲ್ಲ, ಹಂಗಾಗಿ ರಕ್ತಸ್ರಾವ ಶುರುವಾಗುತ್ತೆ, ಗಮ್ಮಲ್ಲಿ ಬ್ಲೀಡಿಂಗ್ ಬರುತ್ತೆ, ಹಲ್ಲುಗಳು ಸೊಂದೆ ಬ್ಲೀಡಿಂಗ್ ಬರುತ್ತೆ, ಕೊನೆಗೆ ಬರ್ತಾ ಬರ್ತಾ ಮೂತ್ರನಾಳದಲ್ಲಿ ಬ್ಲೀಡಿಂಗ್ ಆಗುತ್ತೆ, ಬಾಯಿ ತುಟಿಯಲ್ಲಿ ಬ್ಲೀಡಿಂಗ್ ಆಗುತ್ತೆ. ಎಲ್ಕಿನ ಡೇಂಜರಸ್ ಅಂದರೆ ಈ ಬ್ರೈನ್ನಲ್ಲಿ ಬ್ಲೀಡಿಂಗ್ ಆಗುತ್ತೆ, ಮಗು ಕೋಮಾಗೊಳ್ಟೋಗ್ತದೆ. ಸೊ ಅದರಿಂದ ಆ ಟೈಮ್ನಲ್ಲಿ ನಾವು ಇದನ್ನು ಡೆಂಗ್ಯೂ ಶಾಕ್ ಸಿಂಡ್ರೋಮ್ ಅಂತೀವಿ. ನಾವು ಡೆಂಗ್ಯೂಯಿಂದ ಅಡ್ಮಿಟ್ ಆಗಿ ಶಾಕ್ ಹೋಗಿ ಆ ಶಾಕ್ ಸಿಂಡ್ರೋಮ್ನಲ್ಲಿ ಸತ್ತೋಗ್ತಾರೆ. ಉಳಿಸ್ಬೇಕು ಅಂದರೆ ನಮಗಿರೋ ಒಂದೇ ಮಾರ್ಗ ಅಂದರೆ ಪ್ಲೇಟ್ಲೆಟ್ ಟ್ರಾನ್ಸ್ಫ್ಯೂಷನ್ ಕಾನ್ಸಂಟ್ರೇಟ್ ಸಿಗುತ್ತೆ ಬ್ಲಡ್ ಬ್ಯಾಂಕ್ನಲ್ಲಿ. ಅದನ್ನು ಆದಷ್ಟು 16,000 ಕೆಳಗಡೆ ಹೋದಾಗೆ, ಸೊ ಯಾರು 80,000 ಬಂದಾಗೆಲ್ಲ ಹೆದರ್ಕೋಬೇಡಿ, ಬಟ್ ಹಾಸ್ಪಿಟ್ಲಾಗ ಇರಬೇಕು. ನೀವು ಮನೆಯಲ್ಲೇ ರಿಸ್ಕ್ ತಗೋಬಾರ್ದು. ಅಂಥ ಮಕ್ಕಳನ್ನ 2 ದಿನ ಅಥವಾ 3 ದಿನ ಆದಮೇಲೆ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಬೇಕು. ಮನೆ ಮೆಡಿಸನ್ ಇಲ್ಲ ಇದಕ್ಕೆ. ಆದ್ದರಿಂದ ದಯವಿಟ್ಟು 1 or 2 ಡೇಸ್ ಆದಮೇಲೆ ಅದರ ಸೀರಿಯಸ್ನೆಸ್ ನಿಮಗೆ ಗೊತ್ತಿರಬೇಕು, ಅಡ್ಮಿಟ್ ಮಾಡಬೇಕು. ಸೊ ಹಂಗಾಗಿ ಈ ಪ್ಲೇಟ್ಲೆಟ್ಸ್ನ ಕೊಟ್ಟಾಗೆ ಅದು ಇಂಪ್ರೂವ್ ಆಗುತ್ತೆ. ಡೆಂಗ್ಯೂ ಶಾಕ್ ಸಿಂಡ್ರೋಮ್ನಿಂದ ಈಚೆ ಬರ್ತಾರೆ ಮಗು ಅಥವಾ ಯೂಶಲಿ ಮಕ್ಕಳು. ಯಾಕಂದರೆ ಸೊಳ್ಳೆಕಾಯಲ್ಲಿ ಕಡಿಸ್ಕೊಳ್ಳೋರು ಮಕ್ಕಳೇ ಆಟ ಆಡೋಕ್ಕೆ ಹೋಗಿರ್ತವೆ, ಹಿರಿಯರು ವಾಕಿಂಗ್ ಹೋಗಿರ್ತಾರೆ, ಅವು ಕಚ್ಚಿಸ್ಕೋತಾರೆ. ಪ್ರೆಗ್ನೆಂಟ್ ವುಮನ್ನು ಕಚ್ಚಿಕೊಂಡ್ರೆ ಅದು ಕೂಡ ರಿಸ್ಕು. ಅದರಿಂದ ಇವೆಲ್ಲವನ್ನು ಗಮನದಲ್ಲಿಟ್ಕೊಂಡು, ಯಾಕಂದರೆ ನಿಮಗೆ ಕೆಲವು ಇನ್ಸಿಡೆನ್ಸ್ ಹೇಳಿದರೆ ಭಯ ಬರುತ್ತೆ. ನಮ್ಮದೇ ಒಬ್ಬ ಡಾಕ್ಟ್ರು, ಸರ್ಜನ್ನು, ಹೆಂಡತಿ ಗೈನಕಾಲಜಿಸ್ಟು, ಒಬ್ಬ ಮಗ ಆರ್ಥೋಪೆಡಿಕ್ ಸರ್ಜನ್ನು, ಒಬ್ಬ ಮಗ ಜನರಲ್ ಸರ್ಜನ್ನು, ಇಬ್ಬರು ಸೊಸೆಯರು ಡಾಕ್ಟ್ರುಗಳು, ಸ್ವಂತ ನರ್ಸಿಂಗ್ ಹೋಮ್ ಇರ್ತಾರೆ. ಇಂಥ ಒಬ್ಬ ಡಾಕ್ಟ್ರು ಪ್ಲೇಟ್ಲೆಟ್ ಕೌಂಟ್ 6,000 ಬಂದು ಸತ್ತೋಗ್ತಾರೆ ಅವ್ರದ್ದೇ ನರ್ಸಿಂಗ್ ಹೋಮ್ನಲ್ಲಿ. ಅವರಿಗೆ ಮಕ್ಕಳು ಬಂದು ಪ್ಲೇಟ್ಲೆಟ್ ಕಾನ್ಸಂಟ್ರೇಟ್ನ ಕೆಂಪೇಗೌಡದಿಂದ ತೊಗೊಂಡೋಗಿ ಕೊಡೋ ಅಷ್ಟೊತ್ತಿಗೆ ಈಸ್ ಡೆಡ್. ಅದಕ್ಕೋಸ್ಕರ ನಿಮ್ಗೆ ಹೇಳ್ತಾ ಇದ್ದೀನಿ, ಡೆಂಗ್ಯೂ ಜ್ವರವನ್ನು ಹಗುರವಾಗಿ ತಗೋಬೇಡಿ. ಬಟ್ ಅದನ್ನು ಡೆಂಗ್ಯೂ ಜ್ವರ ಬಂದವರೆಲ್ಲ ಸತ್ತೋಗ್ತಾರೆ ಅಂತಲ್ಲ, ಬಟ್ ಎಚ್ಚರ ವಹಿಸದಿದ್ದರೆ ಡೆಂಗ್ಯೂ ಜ್ವರದಲ್ಲಿ ಸಾವು ನೋವು ಜಾಸ್ತಿ ಆಗುತ್ತೆ. ಅಲ್ಲ, ಏನಾದರೂ ಮನೆ ಮೆಡಿಸಿನ್ ಇದೆಯಾ ಅಂತ ತುಂಬ ಜನ ಕೇಳ್ತಾರೆ. ಸೊ ಅದ್ರಾಗೆ ಪಪ್ಪಾಯ ಲೀವ್ಸ್, ಪಪ್ಪಾಯ ಎಲೆಯಿಂದ ಪ್ರೊಟೆಕ್ಷನ್ ಇದೆ ಅಂತ ಸಮ್ ಸೈನ್ಸ್ ಹೇಳುತ್ತೆ. ಅದಕ್ಕೆ ಪಪ್ಪಾಯ ಕ್ಯಾಪ್ಸೂಲೇ ಸಿಗುತ್ತೆ ಇವಾಗ, ಕ್ಯಾಪ್ಸೂಲೇನೆ ಅದನ್ನು ತೊಗೊಂಡು ಉಪಯೋಗಿಸ್ಬೋದು. ಬಟ್ ಇವೆಲ್ಲ ಏನಂದರೆ ರಿಕವರಿ ಆಗೋ ಟೈಮ್ನಲ್ಲಿ ಇಂಪಾರ್ಟೆಂಟೇ ಹೊರತು ಬರೀ ಪಪ್ಪಾಯ ಒಂದೇ ನಂಬ್ಕೊಂಡ್ರೆ ಜೀವ ಉಳಿಯಲ್ಲ. ಸೊ ಪಪ್ಪಾಯ ಈಸ್ ಒನ್ ಆಫ್ ದಿ ಹೋಮ್ ರೆಮಿಡೀಸ್ ಅಂತೀವಿ ನಾವು, ಬಟ್ ಅದರಿಂದನೇ ಜೀವ ಉಳಿಯಲ್ಲ.